ನಮಸ್ಕಾರ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರು ತಿಳಿಸಿ. ಹೇಳಿ ಸರ್. ಅಣ್ಣ ನಮ್ಮ ನಿಮ್ಮ ಹೆಸರು ಹೆಸರು? ಹನುಮಂತಪ್ಪ ಅಂತ. ಅಣ್ಣ ಯಾವ ಊರಿಂದ ಬಂದಿದ್ದೀರಿ? ಮೈಲ್ಗಾನಹಳ್ಳಿ. ಮೈಲ್ಗಾನಹಳ್ಳಿ. ಹೌದು ಸರ್. ಇಲ್ಲೇ ಇದೆ ಲೋಕಲ್. ಇದೇ ಲೋಕಲ್ ಸರ್. ಏನು ಎಷ್ಟು ಜೊತೆ ಕಟ್ತೀರಿ ಈ ಜಾತ್ರೆಗಳಿಗೆ? ನಾವು ಮೊನ್ನೆ 2 ಜೊತೆ ಹಾಕಿದ್ವಿ. ಹಾ 2 ಜೊತೆನೂ ಮಾರಾಕಿದ್ವಿ. ಮಾರಾಕ್ತೀರಿ? ಹೌದು ಸರ್. ಮತ್ತೆ ನಾವು ತಿರ್ಗಾ ಕೊಂಡ್ಕೊಂಡ್ರಾ? ಇಲ್ಲ ಸರ್, ತಿರುಗೇನು ಕೊಂಡಿಲ್ಲ. ಕೊಂಡಿಲ್ಲ. ಹಾ ಏನು ಪರವಾಗಿಲ್ವಾ ರೇಟ್ಗಳು? ಸರ್, ಒಳ್ಳೆ ರೇಟ್ ಸರ್, ಒಳ್ಳೆ ವ್ಯಾಪಾರ. ಒಳ್ಳೆ ವ್ಯಾಪಾರ. ಹಾ ಏನು ನೀವು ಜಾತ್ರೆ ಈ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಸರ್, ಇದ್ದೀರಾ? ಇದು ಸ್ವಲ್ಪ ಹೆಚ್ಚು 16 ವರ್ಷದಿಂದ ಸರ್. 16 ವರ್ಷದಿಂದ. ಹಾ. ಆವಾಗ ಹೇಗಿತ್ತು ಜಾತ್ರೆ? ಸರ್, ಇವಾಗ ಮೊದಲು ಕಮ್ಮಿ, ಇವತ್ತು ವರ್ಷನೂ ಪ್ರತಿ ವರ್ಷನೂ ಚೆನ್ನಾಗಿ ಒಳ್ಳೆ ವ್ಯಾಪಾರ. ಇವತ್ತು ಹಾ. ಒಂದು ಜಾತ್ರೆ ನಡಿಬೇಕು ಅಂದ್ರೆ ಹುಬ್ಳಿವರೆಗೂ ತಲುಪೈತಿ ನಿಮ್ ನಿಜ ಜಾತ್ರೆ. ಸರ್. ಹುಬ್ಳಿ, ಹಾವೇರಿ, ದಾವಣಗೆರೆ, ಆಯ್ತಾ, ರಾಯಚೂರು, ಹಾ ಬಳ್ಳಾರಿವರೆಗೂ ಸೇರೈತೆ. ಸರಿ ಸರ್. ಎಲ್ಲ ಅಂದ್ರೆ ವ್ಯಾಪಾರಸ್ಥರು ಎಲ್ಲ ಪ್ರತಿ ಇದ್ರವರು ಬರ್ತಾವ್ರಿ ಇಲ್ಲಿಗೆ. ಬರ್ತಾರ್ತಾನೆ. ಹೌದು. ಇನ್ನು ಜಾಸ್ತಿ ಆಗ್ಲಿ ಹಾ ಅಲ್ವಾ? ಹೌದು ಸರ್. ಅವತ್ತು 5 ಜೊತೆ ಕಡ್ದವ್ರು, ಇವತ್ತು 5,000 ಜೊತೆ ಇದಾವೆ ನಿಜ ಅಲ್ವಾ? ಹೌದು ಸರ್. ತುಂಬಾ ಖುಷಿ ಆಗುತ್ತಾ? ಹೌದು ಸರ್, ನಮ್ ಜಾತ್ರೆ ನೋಡಿದ್ದು ಇನ್ನೊಂದು ನಮ್ದು ಊರ ಹಬ್ಬ ಇದ್ದಂಗಿದು. ಒಳ್ಳೆ ಜಾತ್ರೆ, ಒಳ್ಳೆ ಚೆನ್ನಾಗಿ ಕಣ್ಣುಗಳು ಸೇರ್ತಿದೆ. ತಂಪು. ಹಾ ಈ ಊರಿಗೆ ನೋಡೋದಕ್ಕೆ ಒಂದು ಅಂದ, ಸರ್, ನಮ್ಗೆ ಇದೇ ಒಂಥರ ಏನೋ ಒಂದು ಆನಂದ. ಆನಂದ, ಹಾ ಪರಮಾನಂದ. ಸರ್, ಈ ಜಾತ್ರೆ ಸೇರಿದಾಗಿಂದ ನಾವು ಹ್ಮ್. ಊರಿಗೆ ಹೋಗಲ್ಲ. ಹಾ. ಹೆಂಗಂದ್ರೆ ನಮ್ದು ಊರಾಗಿದು ಒಳ್ಳೆ ಹತ್ರ ಎಲ್ಲ ಇದು. ಹಾ. ಒಳ್ಳೆ ಇನ್ನೊಂದು ಹತ್ರನೇ ಪ್ರತಿಯೊಂದು ಜಾತ್ರೆಗೂ ಸಾಮಾನ್ಯವಾಗಿ ನಾವು ಓಡಾಡ್ತೀವಿ. ಅಣ್ಣ ಯಾವ್ಯಾವ ಜಾತ್ರೆಗೆ ಹೋಗ್ತೀರಿ ಸರ್, ನೀವು? ನಾವು ಘಾಟಿಯಿಂದ ಶುರು ಮಾಡ್ತೀವಿ. ಹಾ. ಪ್ರತಿಯೊಂದು ಸಿದ್ಧಗಂಗಿ, ಮಧುಗಿರಿ, ಹಾ. ತಿರುಗಿ ಈ ಕಡೆ ಅಣ್ಣ ಐನಗುಡಿ ಎಷ್ಟು ಮಾಡಿದ್ರಿ ಈ ಜೊತೆ ಈ ಸರಿ? ಸರ್, ನಾವು ಆ ಜಾತ್ರೆಗಳಿಗೆ ಎತ್ತಾಕಿರ್ಲಿಲ್ಲ. ಹಾ. ಇಲ್ಲಿ ಊರ್ ಜಾತ್ರೆಗೆ ಮಾತ್ರ ಹಾಕಿದ್ವಿ. ಹಾಕಿದ್ವಿ. 2 ಜೊತೆ ಹಾಕಿದ್ವಿ. ಹಾ. ಮೊನ್ನೆ ಮೆರವಣಿಗೆ ಮಾಡಿ 2 ಜೊತೆನೂ ಕೊಟ್ಬಿಟ್ವಿ. ಎಷ್ಟು ಕೊಟ್ರಿ? ಸರ್, ಒಂದು 38 ಕೊಟ್ವಿ. ಹಾ. ಇನ್ನೊಂದು 48. ಯಾವ ಊರವ್ರು ಕೊಂಡ್ಕೊಂಡ್ರಣ್ಣ? ಸರ್, ಒಂದು ವಾಡದೋಸಹಳ್ಳಿ ಅವ್ರಿಗೆ, ಹಾ. ಇನ್ನೊಂದು ಇಲ್ಲಿ ಹೊಸೂರ್ ಹತ್ರ ಸೊನ್ಗನಹಳ್ಳಿ ಅವ್ರಿಗೆ. ಸೊಂಗನಹಳ್ಳಿ. ಹೌದು ಸರ್. ತುಂಬಾ ಖುಷಿ ಆಯ್ತು ಅಣ್ಣ. ತೋರಿಸ್ರಿ ಹಾಗೆ ಊರಿಗಳು. ಹೌದು ಹಾ ಅಣ್ಣ, ಏನ್ ಹೇಳ್ತೀರಣ್ಣ ರೇಟ್ ಇವು? ಸರ್, ಇವು 260 ಹೇಳ್ತೀವಿ ಸರ್. ಮಾರಾಕಿದ್ದೀರಾ? ಹ್ಞೂ ಸರ್. ಮಾರಾಕಿದ್ದೀರಾ? ಹ್ಮ್. ಎಷ್ಟೆಷ್ಟಲ್ಲ ಆಗವೆ? ಸರ್, 4 ಅಲ್ಲವೆ. 4 ಕಲ್ಲು. ಹೌದು. ನೋಡಿ ಸ್ನೇಹಿತರೆ, ಪಾಪ ರೈತರು ಬಂದು ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗೋದಿಲ್ಲ ಅಂತಾರೆ ಯಜಮಾನ್ರು. ಏನ್ ಹಬ್ಬ ಮಾಡ್ಕೊಂಡು ಇಲ್ಲೇ ಇದಾರೆ ಹ್ಞೂ ಸರ್. ಅಲ್ವಾ? ನಮ್ಗೆ ಇದೇ ಒಂಥರ ಆನಂದ. ಅಣ್ಣ ಈ ಜಾತ್ರೆ ನಾನ್ ನೋಡ್ದಾಗ್ಲಿಂದ ನಾನು ಇದೇ ಮೊದಲನೇ ವರ್ಷ ಬಂದಿರೋದು. ಯಾಕಂದ್ರೆ ನನಗೂ ಇಷ್ಟೊಂದು ಸೇರ್ತಂದ್ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಈ ವರ್ಷ ಜಾಸ್ತಿ ಸೇರವೆ. ತುಂಬಾ ಖುಷಿ ಆಗುತ್ತೆ ನನಗೂ. ಅದೇ ಹಾಗೆ ಬನ್ನಿ, ತೋರ್ಸ್ ಬನ್ನಿ. ಸರ್, ಪ್ರತಿ ವರ್ಷ ಇದೇ ತರ ಬಂದು ನೀವು ಸ್ವಲ್ಪ ನಮ್ನ ಇದ್ ಮಾಡಿ ಸ್ವಲ್ಪ ಅದಕ್ಕೆ ತಲುಪಲಿ ಅಂತ ನಾನು ಬಂದಿದ್ದೀನಿ. ಅದೇ ಸರ್. ನಾನು ಬಂದಿದ್ದೀನಿ. ಅಣ್ಣ ಇವನ್ನೇನ್ ಹೇಳ್ತೀರಣ್ಣ ರೇಟ್? ಹಸುಗಳು. ಇವ್ ಹಸುಗಳು. ಹೌದು ಸರ್. ಎಷ್ಟು ಹೇಳ್ತೀರ? 78,000 ಸರ್. 78,000. ಎಷ್ಟೆಲ್ಲ ಆಗವಣ? ಸರ್, ಇವು 4 ಅಲ್ಲು 6 ಅಲ್ಲು. 4 6 ಹಾಗೆ ಅವು ನಿಮ್ಮವೇನ? ಸರ್, ಇಲ್ಲ ಕರುಗಳು. 95 ಹೇಳ್ತಾ ಇದ್ದೀರಾ? ಹೌದು ಸರ್. ಇನ್ನು ಅಲ್ಲಾಗಿಲ್ಲ. ಇನ್ನ ಅಲ್ಲಾಗಿಲ್ಲ. ಇನ್ನು 6 ಕರುಗಳು. ಹೌದು ಸರ್. ನೋಡಿ, ಇವತ್ತು ಈ ಜಾತ್ರೆಗೆ ನೀವು ಬಂದಿದ್ದೀರಾ ಅಂದ್ರೆ ನಮ್ಗೆ ಖುಷಿನೇ. ಹೌದು ಸರ್. ಯಾಕಂದ್ರೆ ಆವತ್ತು 5 ಜೊತೆಯಿಂದ ಕಟ್ಟಿರೋರು ಇದಾರೆ ಇಲ್ಲಿ ಈ ಜಾತ್ರೆಗೆ. ನಿಜ ಸರ್. ಹೌದು. ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು ಹೇಳ್ರಿ. ನಿಜ. ಇನ್ನು ಎಷ್ಟು ಸಂತೋಷ ಆಗುತ್ತೆ. ನಾನ್ ನಿನ್ನೆ ಒಬ್ರಿಗೆ ಮಾತಾಡ್ಸೆ, ತುಂಬಾ ಖುಷಿ ಆಯ್ತು. KP ಶ್ರೀಧರ್ ಅಂತೇಳಿ, ಇಲ್ಲಿ ಶ್ರೀಧರ್ ಅರಡಿ ಅವರು ತುಂಬಾ ಅದ್ಭುತವಾದ ಮಾತುಗಳು ಹೇಳಿದ್ರು. ಸರ್, ನಾವು 5 ಜೊತೆ ಕಟ್ಟಿರೋರು ಈ ಜಾತ್ರೆಗ, ಇವತ್ತು ಈ 2 ಕಣ್ಣು ಸಾಲದು ನಾನು ನೋಡೋದಕ್ಕೆ. ನಿಜ ಸರ್. ನಿಜ. ಹೌದು ಅಲ್ವಾ? ವ್ಯಾಪಾರಗಳು ಸಹ ಒಳ್ಳೆ ವ್ಯಾಪಾರಗಳು ಚೆನ್ನಾಗ್ ಆತವ. ಇವಾಗ್ಲೂ ಸಹ ಚೆನ್ನಾಗಿ ನಡೀತಾಳೆ ಇವಾಗ್ಲೂ. ಯಾಕಂದ್ರೆ ಕೆಲವೊಂದ್ ಜಾತ್ರೆಗಳಲ್ಲಿ ಮಕ್ಕಳ ಬಿದ್ದೋಗ್ತವೆ. ನಿಜ. ವ್ಯಾಪಾರನೇ ಮಕ್ಕಳ ಬಿದ್ದೋಗುತ್ತೆ. ಅದು ಸರ್. ಇಲ್ಲಿ ತಿರ್ಗಾ ಸಾಯಂಕಾಲ ಇದು ಊಟದ ವ್ಯವಸ್ಥೆನೂ ಇದೆ ಸರ್. ನೈಟ್ ಊಟದ ವ್ಯವಸ್ಥೆ ಎಲ್ಲ ಪರವಾಗಿಲ್ವಾ? ಇದೆ ಸರ್. ಸುಂಕದೇನು ಇಲ್ಲ ಅಂತಾರೆ. ಸುಂಕ ಇಲ್ಲ. ಒಳ್ಳೆ ಊಟದ ವ್ಯವಸ್ಥೆ ಐತೆ. ಏನ್ ಬೇರೆ ಕಡೆಯಿಂದ ಹೊರಗಡೆಯಿಂದ ಬಂದಿರೋ ಇವ್ರಿಗೆ ವ್ಯಾಪಾರಸ್ಥರಿಗೆ ಮಲಗಕ್ಕೆ ಇನ್ನೊಂದ್ ಮತ್ತೊಂದ್ ಎಲ್ಲ ಜಾಗಾನು ಒದಗಿಸ್ಕೊಡ್ತೀವಿ. ಪಾಪ ದೂರದಿಂದ ಬಂದಿರ್ತಾರೆ. ನಿಜ ಸರ್. ಅವರು ಇನ್ನೊಂದು ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇಷ್ಟು ಚಿಕ್ಕ ಜಾತ್ರೆ ಆದ್ರೂ ಇಷ್ಟೊಂದೆಲ್ಲ ಅನುಕೂಲ ಮಾಡ್ಕೊಡ್ತಿರಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಿಜ ಸರ್. ಯಾಕಂದ್ರೆ ರೈತರಿಗೆ ಏನು ಬೇಕಾಗಿಲ್ಲ, ಕರೆಂಟು, ನೀರು, ನಿಜ, ಹಸುಗಳು ಮೇವು ಸರ್ ಎಲ್ಲ ಅನುಕೂಲ ಐತೆ ಇಲ್ಲಿ. ಕರೆಂಟ್ ಇಂದು ನೀರಿನ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಪಶು ಚಿಕಿತ್ಸಾಲಯನೂ ಇದೆ. ಐತೆ ಸರ್. ಅದು ಅವ್ರ ಹತ್ರ ಮಾತಾಡಿಸಿದೆ, ತುಂಬಾ ಖುಷಿ ಆಯ್ತು. ಹೌದು. ಅಂದ್ರೆ ಒಂದು ಈ ಜಾತ್ರೆಗಳಲ್ಲಿ ರೋಗ ರುಜಿನಗಳು ಹರಡೋದು ಜಾಸ್ತಿ. ನಿಜ ಸರ್. ಇಲ್ಲಿ ದೇವ್ರ ಕಾಪಾಡಿ ಏನು ಇವತ್ತಿಗೂ ಸಹ ಅಂತ ರೋಗ ಇನ್ನೊಂದು ಮತ್ತೊಂದು ಏನೂ ಇಲ್ಲ ಸರ್. ಒಳ್ಳೆ ಅನುಕೂಲ ಚೆನ್ನಾಗೈತೆ. ದೇವ್ರೇನೋ ಅದೇ ಇದರಿಂದ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾವನೆ. ತುಂಬಾ ಖುಷಿ ಆಯ್ತು. ಸರಿ ಸರ್. ಒಳ್ಳೆ ಸರ್. ತುಂಬಾ ಧನ್ಯವಾದಗಳು. ಸರಿ ಸರ್. ಹಾಗೆ ತೋರ್ಸ್ಕೊಂಡು ಮುಂದೆ. ಆಯ್ತಾ? ಸರಿ ಸರ್. ನೋಡಿ, ಹೀಗೆ ಇರುತ್ತೆ ಬೋರಿಗಳು. ಪಾಪ ಚೆನ್ನಾಗಿ ಸಾಗಿದ್ದಾರೆ. ಎಲ್ಲ ಮಾರಾಕಿದೀನಿ ಅಂತ ಹೇಳಿದ್ರು. ಅಣ್ಣ ಇವನೇನಾದ್ರು ತೋರಿಸ್ರಿ ಯಾರಾದ್ರು? ಮಾತಾಡ್ತೀರಾ? 160 ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ತಿಳಿಸಿಲ್ಲ ನಮ್ಗೆ. ಕೃಷ್ಣಪ್ಪ ಅಂತ ಹೇಳಿ. ಅಣ್ಣ ಯಾವರಿಂದ ಬಂದಿದ್ದೀರಿ ನೀವು? ಮರ್ಮಾಕ್ಲಹಳ್ಳಿ. ಈಗ ಚಿಕ್ಕಬಳ್ಳಾ ಮಂಚನಹಳ್ಳಿ ಹತ್ರ ಮರ್ಮಾಕ್ಲಹಳ್ಳಿ. ಏನ್ ನಿಮ್ಮ ಊರವ್ರು ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಘಾಟಿ ಜಾತ್ರೆಗೆ ಒಂದ್ ವಾಡೆ ತುಂಬಾ ನಿಮ್ದೇ ಇರ್ತದೆ. ಒಂದ್ ವಾಡೆ ತುಂಬಾ ನಿಮ್ದೇ ಇರ್ತದೆ. ಒಂದ್ ಬೈಲೆಲ್ಲ ನಿಮ್ಗೆ ಇರ್ತದೆ.
ಏನ್ ಅಷ್ಟೊಂದ್ ಜೊತೆ ಎತ್ತುಗಳು ಕಟ್ತೀರಾ ಬೇರೆ ಟೈಮಲ್ಲಿ ನೋಡಿದ್ರೆ ಊರಲ್ಲಿ ಹಸುಗಳೇ ಇರಲ್ಲ. ಕಾಯಸ್ ಕಟ್ತಾ ಇರ್ತೀವಿ, ಕಾಯಸ್ ಕಟ್ತೀವಿ, ಮೆರವಣಿಗೆ ಮಾಡ್ತೀವಿ, ಹಂಗೆ ಮಾರಾಕ್ ಬಿಡ್ತೀರಾ? ಹಂಗೆ ಮಾರ್ತೀವಿ. ಇನ್ನ ಮನೆ ತವ ಜೊತೆ ಇದ್ದೇ ಇರ್ತವೆ, ಮನೆ ಹತ್ರ ಒಂದೊಂದ್ ಜೊತೆ ಇರ್ತವೆ. ಯಾಕಂದ್ರೆ ಮರ್ಮಕ್ಳಲ್ಲಿ ಅಂದ್ರೆ ಘಾಟಿ ಜಾತ್ರೆಗೆ ಒಂದ್ ವಾಡನೆ ತುಂಬೋಗಿರ್ತದೆ. ರೈತಲ್ಲ ನಾವು, ರೈತರಾಗಿ ಇರ್ಲೇಬೇಕಲ್ಲ. ಅಣ್ಣ ಏನ್ ಹೇಳ್ತೀರ ಅಣ್ಣ ರೇಟ್ ಇವು? ರೇಟ್ 160 ಹೇಳ್ತಾ ಇದೀವಿ ಅಣ್ಣ. ಏನ್ ಅಲ್ಲಾಗಿದಾವ ಇನ್ನು ಇಲ್ವಾ? ಇನ್ನೂ ಅಲ್ಲ ಹಾಕಿಲ್ಲ ಅಣ್ಣ, ಇನ್ನು ಹಾಲಲ್ಲಿ ಕರುಗಳು. ಅಣ್ಣ ಇದು ಇದು 40,000. 40,000. ಏನ್ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಈ ಜಾತ್ರೆಗ? ಒಂದು 5 ವರ್ಷದಿಂದ ಬರ್ತಾ ಇದೀವಿ. ಏನ್ ಪರವಾಗಿಲ್ವಾ ಇಲ್ಲಿ ವ್ಯಾಪಾರ? ಪರವಾಗಿಲ್ಲ, ಇವತ್ತು ಅನುಕೂಲ ಎಲ್ಲ ಚೆನ್ನಾಗೈತೆ. ಅನುಕೂಲ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ಹೆಂಗ ಬಂದು ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಮಾಡ್ಬೋದು. ರೈತರಿಗಂತೂ ಖರ್ಚಂತೂ ಆಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ತುಂಬಾ ಊಟ ಫ್ರೀ ಊಟ ಕೊಡ್ತಾವ್ರೆ, ಅನುಕೂಲ ಹಂಗೈತೆ. ನೆರಳು ಲೈಟ್ಗಳು ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ತುಂಬಾ ಖುಷಿ ಆಗುತ್ತೆ. ಇದೇನು ಹಾಲಲ್ ಕರು ಏನ್ ಹೇಳ್ತೀರಣ್ಣ ರೇಟು? ಇದು 45,000 ಹೇಳ್ತೀವಿ. 45,000. ಹೌದು. ಏನ್ ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರಾ ಬೆಳಿಗ್ಗೆಯಿಂದ? ಗೊತ್ತವ್ರೆ, ಕೇಳ್ತಾವ್ರೆ. ಏನಾದ್ರು ಮಾರಿದ್ರಾ ಇಲ್ವಾ ಈ ಜಾತ್ರೆಗ? ಇಲ್ಲ, ಮಾರಿದೀವಿ, 2 ಜೊತೆ ಮಾರಿದೀವಿ. ಏನ್ ಪರವಾಗಿಲ್ವಾ? ಪರವಾಗಿಲ್ಲ. ಏನ್ ಲಾಭ ಲಾಭ ಬಂದದೆ, ಪರವಾಗಿಲ್ಲ. ಪರವಾಗಿಲ್ಲ. ನಮ್ ರೈತರಿಗೆ ಮೋಸ ಆಗ್ಬಾರ್ದು. ಮೋಸ ಇಲ್ಲ, ಕರೆಕ್ಟಾಗಿ ಬಂದದೆ. ಹೌದಾ? ತೋರ್ಸ್ ಬನ್ನಿ ಹಾಗೆ. ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟು? 1,60,000 ಹೇಳ್ತೀವಿ. 1,60,000. ಹೌದು. ಇನ್ನೂ ಅಲ್ಲ ಹಾಕಿಲ್ಲ. ಇನ್ನು ಅಲ್ಲ ಹಾಕಿಲ್ಲ. ಹಾಗೆ ಬನ್ನಿ ಅಣ್ಣ, ಮುಂದೆ ತೋರ್ಸ್ ಬನ್ನಿ. ಅವು ಲಾಸ್ಟ್ ಲಾಸ್ಟ್ 1,30. 1,30. ಏನ್ ಅಲ್ಲ ಆಗವ ಇಲ್ವಾ? ಇನ್ನೂ ಅಲ್ಲ ಹಾಕಿಲ್ಲ. ಇನ್ನು ಅಲ್ಲ ಆಗಿಲ್ವಾ? ಅಲ್ಲ ಆಗಿಲ್ಲ ಅಣ್ಣ. ಏನ್ ಪರವಾಗಿಲ್ಲ, ಒಳ್ಳೆ ಎತ್ತುಗಳ ಸಾಕಿದೀರಾ. ನೋಡೋದಕ್ಕೆ 2 ಕಣ್ಣು ಸಾಲದು. ಈ ಜಾತ್ರೆ ಇಷ್ಟು ದೊಡ್ಡದಾಗ ನಡೀತದ ನನ್ಗೂ ಗೊತ್ತಿರಲಿಲ್ಲ. ಇವತ್ತು ಕರ್ನಾಟಕದ ಮೂಲೆಯಿಂದ ಬರ್ತಾರೆ ಜನ ಅಲ್ವಾ? ಹೌದು. ಏನ್ ಜಾತ್ರೆ ನೋಡ್ಬೇಕಂದ್ರೆ ಏನ್ ತಮಾಷೆನಾ? ತಮಾಷೆ ಅಲ್ಲ, ಒಳ್ಳೆ ಸೌಕರ್ಯ ಚೆನ್ನಾಗೈತಿ ಇಲ್ಲಿ. ಸೌಕರ್ಯ ನಮ್ ಘಾಟಿ ಜಾತ್ರೆ ಹೆಂಗಿದೆಯೋ ಹಂಗೆ ಅದೇ ತರ. ಇನ್ನೊಂದ್ ಸ್ವಲ್ಪ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ಲಿ, ಇನ್ನೂ ಹೆಚ್ಚು ಜಾಸ್ತಿ ಅಷ್ಟೇ. ಪಾಪ ಊರೆಲ್ಲ ಬಂದು ಜಾತ್ರೆ ನೋಡ್ಕೊಂಡು ಹೋಗ್ತಾರ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಹೌದಣ್ಣ, ತುಂಬಾ ಸಂತೋಷ. ನಿಮ್ಮನ್ನ ಮಾತಾಡ್ತ ನನ್ಗೂ ಖುಷಿ ಆಯ್ತು. ನೀವು ಮರ್ಮಕ್ಳಲ್ಲಿ ಅವ್ರು ಅಂತಂದ್ರೆ ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ಸುಮಾರು 100 ಜೊತೆವರೆಗೂ ಕಟ್ತೀರಾ ನಿಮ್ಮೂರಲ್ಲಿ? 100 ಜೊತೆ ಅಲ್ಲ, 130 ಜೊತೆ. 130 ಜೊತೆ ನಮ್ಮವು. 130 ಜೊತೆ? 130 ಜೊತೆ. ನನ್ನೊಬ್ಬರಿಗೆ 6 ಜೊತೆ. 2.5 ಲಕ್ಷ, 3 ಲಕ್ಷ, 4 ಲಕ್ಷ ಅವು ನನ್ನೊಬ್ಬರಿಗೆ. ಏನು ಬೇರೆ ಜಾತ್ರೆಗಳಿಗೆ ಹೋಗ್ತೀರಾ ನೀವು? ಹೋಗ್ತೀವಿ, ಕೊಂಡ್ಕೊಂಡ್ ಬರ್ತೀರಾ? ಹೋಗ್ತೀವಿ. ಏನ್ ಮರ್ಮಕ್ಳ ಅಂದ್ರೆ ಇವತ್ತು ಘಾಟಿಗೆ ಫೇಮಸ್. ಹಂಗೆ ಆಯ್ತಾ? ತುಂಬಾ ಖುಷಿ ಆಯ್ತಣ್ಣ. ತುಂಬಾ ಹೇಳು. ಇವಾ 1.80 ಹೇಳ್ತಾ ಇದೀವಿ. 1.75 ಕೊಡು. 1.75 ಕೊಡು. ಕೈಯಲ್ಲಿ ಕಾಸು ಇಟ್ಕೊಂಡ್ರ ನೋಡ್ರಿ. ಇಲ್ಲ ಇಲ್ಲ ಇಲ್ಲ, ಒಳಗಡೆ ಇಲ್ಲ. 1.75 ಹೇಳಿದೀನಿ. 1,000 ಬಂದಿಲ್ಲ ನಮ್ಮ ಬಂದಿಲ್ಲ. ಇಲ್ಲ ಬಾಳೂರೇ ನಮಗ್ ಮಾಡ್ಬೇಕಲ್ಲ ಸರ್. ಆಯ್ತು, ನಮಗ್ ಬಂದಿಲ್ಲ, ಕೊಡ್ತಿದ್ವಲ್ಲ. ಏನ್ ಅನುಕೂಲ ಆಗೋದಕ್ಕೆ ಒಂದು 5,000 ಇಲ್ಲ ಇಲ್ಲ ಇಲ್ಲ. ಆಯ್ತು ಅಷ್ಟೇ. ಯಾಕ ವ್ಯಾಪಾರ ಇರ್ಲಿಲ್ಲ ಅಲ್ವಾ? ಅದು ವ್ಯಾಪಾರ. ಏನ್ ಟವಲ್ ಕಗಳನ್ನು ಕೈ ಎತ್ಕೊಂಡು ವ್ಯಾಪಾರ ಮಾಡ್ತಾರ, ಅದೇಂಗೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಡಬಲ್ ಅಂದ್ರೆ ಟವಲ್ ನಮ್ಗೆ ಏನಿಲ್ಲ, ಮೋಸ. ಅದು ಮೋಸ. ಅದು ಮೋಸ ಅಂತೀರಾ? ಮೋಸ. ಟವಲ್ ಗಡಿ ಇಟ್ಕೊಂಡು ಮೋಸ ಮಾಡೋದು. ಇದು ರಿಯಲ್ ವ್ಯಾಪಾರ. ಇದು ರಿಯಲ್ ವ್ಯಾಪಾರ. ಮುಂದೆ ಅಷ್ಟೇ. ರೈತ 1,000 ಹೆಚ್ಚು ತಗೊಳ್ಬೋದಿಲ್ಲ, ಅವ್ರು ತಗೋಬಹುದು. ಅಷ್ಟೇ ಅಷ್ಟೇ. ಟವಲ್ ಕಾರ್ಡ್ ಒಂಥರ ವ್ಯಾಪಾರ. ಅದು ಕಂಡಿಡಿಯಕ್ಕೆ ಆಗಲ್ಲ, ಗುರ್ತಿಡಿಯಕ್ಕೂ ಆಗಲ್ಲ. ಗೊತ್ತಾದ್ರೆ ಎಷ್ಟು ಜನ ಮೋಸ. ಲಾಸ್ಟ್ ಬಾಯ್ ಬಿಟ್ಟು ಹೇಳಿದಾದ್ಮೇಲೆ ಅದ್ರ ಬೆಲೆ ನಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಆಯ್ತು ಪಾಪ. ಏನೋ ಯಜಮಾನ್ರು ಕೇಳಿದ್ರು 1.15 ನಿಮ್ಗೆ ಗಿಟ್ಲಿಲ್ಲ, ನೀವು ಬಿಡ್ಲಿಲ್ಲ. ಅವ್ರೇನೋ ಕಾಯಶ್ ಹಾಕಿ ಕೇಳ್ತಾವ್ರೆ. 165 ಆದ್ರೆ 165 ಫೈನಲ್. ನೋಡಿ ಇವೆ ಅಲ್ಲ ಹಾಲಲ್ ಕರುಗಳು. ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟು? 1.25. ಏನು ಎಷ್ಟೆಲ್ಲ ಆಗವೆ? ಇನ್ನು ಅಲ್ಲ ಹಾಕಿಲ್ಲ. ಇನ್ನು ಅಲ್ಲ ಹಾಕಿಲ್ಲ. ಏನು ಈ ಬಣ್ಣನೇ ಒಂಥರ ಚೇಂಜ್ ಆಗಿದೆ. ಬಣ್ಣ ಕಲರ್ ಅದು ಬಂದಿರಂಗೆ ರೈತರಿಗೆ. ಆಮೇಲೆ ಈ ಒಣಹುಲ್ಲೆ ಹಾಕ್ತಿರಲ್ಲ, ಒಣಹುಲ್ಲೆ ಬೆಟ್ರ್ ಅಂತೀರಾ? ಬೆಟ್ರ್ ಅದೇನೆ. ಹಸೆಹುಲ್ಲು ಏನು ಕೆಲಸ ನಡೆಯಲ್ಲ ಅಂತದೆ? ಏನ್ ನಡೆಯಲ್ಲ. ಒಣಹುಲ್ಲು, ತಿಂಡಿ, ಬೂಸ ಹಿಂಡಿ ಎಲ್ಲ ಹಾಕ್ತಿರಾ? ತುಂಬಾ ಖುಷಿ ಆಯ್ತು ಅಣ್ಣ. ಎಷ್ಟು ಹೇಳಿದ್ರೆ ರೇಟ್ ಇವ? ಇದು 1.45. 1.45. ಇವು ಒಂದ್ ಜೊತೆನಾ? ಇವೊಂದ್ ಜೊತೆ. ಇದು ನಮ್ಮ ಈ ಕಡೆ. ಹಾಗೆ ತೋರ್ಸ್ ಬನ್ನಿ ನೋಡೋಣ. ನೋಡ ಆರಾಮಾಗಿ ರೆಸ್ಟ್ ತಗೊಂತದ ಗುರು ಇದು. ರೆಸ್ಟ್. ನೋಡಿ ಇವು ಅಷ್ಟೇನೆ. ಇವು ಅಷ್ಟೇನಾ ಅಣ್ಣ? ಇವು ಹಾಲಲ್ ಕರುಗಳೇನಾ? ಏನು ಇಲ್ಲ, ಒಂದು ಅಲ್ಲಾಗ್ತಾ ಇದೆ. ಒಂದ್ ಅಲ್ಲ ಹಾಕೈತೆ, ಒಂದ್ ಅಲ್ಲ ಹಾಕಿಲ್ಲ. 1.95 ಹೇಳ್ತಾ ಇದೀರಾ? ಏನು ಎಲ್ಲೆಲ್ಲಿಂದ ಬಂದಿದ್ದಾರೆ ಈ ಸರಿ ವ್ಯಾಪಾರಸ್ಥರು? ಮರಿಮಾಕ್ಲಹಳ್ಳಿಯಿಂದ ಬಂದಿದ್ದೀವಿ. ವ್ಯಾಪಾರಸ್ಥರು ಆಂಧ್ರ, ತಮಿಳುನಾಡು. ತಮಿಳುನಾಡಿಂದ ಬರ್ತಾರ?
ಹಾ ಹಾ ಹಾವೇರಿ ಗಣಸಿ ಹಾ ಹಾ ಎಲ್ಲ ಬರ್ತಾ ಇರ್ತಾರೆ. ಏನ್ ಗಣಸಲ್ಲಿ ಇದು ಒಳ್ಳೆ ಸಂತಾನ ನಡೀತದೆ, ಹಾ ಹಾ. ಅಲ್ಲೇ ಕೊಂಡ್ಕೊಂಡ್ಬೋದು ಅವ್ರು ಹೌದೌದು. ಅಲ್ವಾ? ಆದ್ರೂ ಇಲ್ಲಿಂದ ತಗೊಂಡಾಗ ಅಲ್ಲಿ ಮಾಡ್ತಾರ. ಮಾಡ್ತಾರೆ ಹಾ? ಮಾಡ್ತಾರೆ. ಏನ ಇಷ್ಟೊಂದ್ ಜೊತೆ ಓರಿಗಳು ಕಟ್ಟಿದ್ದೀರಿ, ಹೇಗೆ ಅನಿಸುತ್ತೆ ನಿಮ್ಗೆ? ನಮ್ಗೆ ರೈತರಿಗೆ ಇರ್ಲೇಬೇಕಲ್ಲ ನಮ್ಗೆ. ಹಾ? ಖುಷಿ ನಮ್ ಖುಷಿ. ಖುಷಿ. ಇರ್ಲೇಬೇಕಂತೀರ? ಹೌದೌದು. ಹಾ ಹಾಗೆ ತೋರ್ಸ್ ಬನ್ನಿ ಅಣ್ಣ ಇವು. ಆಯ್ತಾ ಇವು. ಹ್ಮ್. ಅಣ್ಣ ಇವನ್ನೇನ್ ಹೇಳ್ತೀರಣ್ಣ ರೇಟು? ಇವು ಸಿಂಗಲ್ 120 ಹಾ ಕಾಸಿಗೆ ಅದು ಕೂಟ ಹಾಕ್ಬಿಟ್ಟು ಹಾ. ಮುಂದಿನ ಜಾತ್ರೆಗೆ ಇವೆಲ್ಲ ಯಾರಾದ್ರೂ ಕೂಟ ಹಾಕಿದ್ರೆ ಕೂಟ ಹಾಕೊಬಹುದು, ಇಲ್ಲ ಹಾಕ್ಬೋದು. ಕೊಟ್ರು ಕೊಡ್ಬೋದು. ಕೊಂಡ್ಕೊಳ್ಬಹುದು, ತಗೋಬಹುದು. ಇಲ್ಲ ನೀವೇ ಕೂಟ ಹಾಕೊಂಡು ರೆಡಿ ಮಾಡ್ಕೊಬಹುದು Ready ಮಾಡ್ಬೋದು. ಮುಂದಿನ ಜಾತ್ರೆಗಳು. ಹೌದು. ಆಯ್ತಾ ಅಣ್ಣ? ಏನ್ ಹೇಳ್ತೀರ ರೇಟ್ ಇವ? ಇದು 55. ಇದು ಒಂಟಿ. ಇದು 20. ಹಾ ಅದೇ 38. ಅದು 38. ತುಂಬಾ ಖುಷಿ ಆಯ್ತು ಅಣ್ಣಾರೆ. ಹೆಂಗ ಒಳ್ಳೆ ಓರಿಗಳು ಸಾಕಿದೀರಾ, ನಮಗೂ 2 ಕಣ್ಣು ಸಾಲ ನೋಡೋದಕ್ಕೆ. ಮಕ್ಕಳು ಮಾತಾಡ್ಸ್ಬೇಕಂದ್ರೆ ನಮ್ಗೆ ಇನ್ನೂ ಇದ್ದಿದ್ದು ಖುಷಿನೇ. ತುಂಬಾ ಸಂತೋಷ, ತುಂಬಾ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.